ಆತ್ಮೀಯ ಸ್ಪರ್ಧಾ ಮಿತ್ರರೇ, ಸ್ಮಾರ್ಟ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಡೆದಂತಹ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯ ನಾನ್ ಎಚ್ ಕೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಬಿಡಿಸಿದ್ದೀವಿ. ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಯಾರೆಲ್ಲ ನಾನ್ ಎಚ್ ಕೆ ಎಕ್ಸಾಮನ್ನು ತೆಗೆದುಕೊಂಡಿರ್ತೀರೋ ಅದನ್ನು ಅವರು ಹೋಗಿ ನಮ್ಮ ಚಾನಲಲ್ಲೇ ನಾನ್ ಎಚ್ ಕೆ ಪ್ರಶ್ನೆ ಪತ್ರಿಕೆ ತಾತ್ಕಾಲಿಕ ಕೀ ಆನ್ಸರ್ಗಳನ್ನು ಹೇಳಿದ್ದೀವಿ. ಇದು ಎಚ್ ಕೆ ವಿಭಾಗದ ಪ್ರಶ್ನೆ ಪತ್ರಿಕೆ ತಾತ್ಕಾಲಿಕ ಕೀ ಉತ್ತರಗಳಾಗಿರ್ತವೆ. ನೋಡಿ, ಮೊದಲ ಪ್ರಶ್ನೆ ಹೀಗಿದೆ: ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿ ಅಥವಾ ಜೋಡಿಗಳನ್ನು ಗುರುತಿಸಿ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಬಿ ಮತ್ತು ಸಿ. ನೋಡಿ, ಮಲೆಮಹದೇಶ್ವರ ಬೆಟ್ಟ ವನ್ಯಜೀವಿ ಧಾಮ ಚಾಮರಾಜನಗರ ಸರಿಯಾಗಿದೆ. ದರೋಜಿ ಸ್ಲಾತ್ ಕರಡಿ ಅಭಯಾರಣ್ಯ ಬಳ್ಳಾರಿ ಜಿಲ್ಲೆಯಲ್ಲಿ, ಇವೆರಡು ಸರಿ ಇದೆ. ಆಪ್ಷನ್ ಎ ಮತ್ತು ಡಿ ತಪ್ಪಾಗಿದೆ ಅಂತ. ಹಾಗಾಗಿ ನಾವು ಆಪ್ಷನ್ ಒಂದನೇ ಪ್ರಶ್ನೆಗೆ ಆಪ್ಷನ್ 4 ಇದೆ ನೋಡಿ, ಆಪ್ಷನ್ 4 ಬಿ ಮತ್ತು ಸಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ: ಕೊಟ್ಟಿರುವ ನಕ್ಷೆಯಲ್ಲಿ ಹಂಚಿಕೆಯಾಗಿರುವ ಭಾರತದ ಪ್ರಧಾನ ಬುಡಕಟ್ಟು ಜನಾಂಗವನ್ನು ಗುರುತಿಸಿ ಅಂತ ಇದೆ. ಈ ಭಾಗದಲ್ಲಿ ಯಾವ ಬುಡಕಟ್ಟು ಜನಾಂಗ ಪ್ರಧಾನವಾಗಿದೆ ಅಂದರೆ ಇಲ್ಲಿದೆ ನೋಡಿ, ಆಪ್ಷನ್ 3 ಬಿಲ್ಲರು ಅಂತ. ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮೂರನೇ ಪ್ರಶ್ನೆ: ಛಾಯಾ ಭಗವತಿ ಜಲಪಾತವನ್ನು ನಿರ್ಮಿಸಿದ ನದಿ ಯಾವುದು ಅಂತ ಕೇಳಿದರೆ ಆಪ್ಷನ್ 2 ದೋಣಿ ನದಿ ಸರಿಯಾದ ಉತ್ತರ ಆಗುತ್ತೆ. ಇನ್ನು ನಾಲ್ಕನೇ ಪ್ರಶ್ನೆ: ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಗಳನ್ನು ಗುರುತಿಸಿ ಅಂತ ಇದೆ. ಸರಿಯಾದ ಜೋಡಣೆ ಯಾವುದಾಗುತ್ತಂದರೆ ನೋಡಿ, ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೆಹಲಿಯಲ್ಲಿದೆ, ರೈಟ್. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇದು ಕೋಲ್ಕತ್ತಾ, ರೈಟ್. ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ಮುಂಬೈ ರೈಟ್. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು ತೆಲಂಗಾಣ ರಾಜ್ಯದಲ್ಲಿ ಬರುತ್ತೆ, ಪೆರಂಬದೂರು ಅಲ್ಲ, ರಾಂಗ್ ಇದು. ಓಕೆ, ಅದಕ್ಕೆ ಆನ್ಸರ್ ಏನಾಗುತ್ತೆ? ಎ ಬಿ ಸಿ ಸರಿಯಾದ ಆಪ್ಷನ್ ಎ ಬಿ ಸಿ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಐದನೇ ಪ್ರಶ್ನೆಯನ್ನು ನೋಡಿ: ಸಾಗರಗಳಲ್ಲಿ ಸಾಗರ ಪ್ರವಾಹಗಳು ಒಂದು ವೃತ್ತಾಕಾರದ ಚಲನೆಯನ್ನು ಪೂರ್ಣಗೊಳಿಸಿದರೆ ಅದನ್ನು ನಾವು ಏನಂತ ಕರಿತೀವಿ ಅಂತ ಕೇಳಿದರೆ ಗೈರ್ ಅಂತ ಸರಿಯಾದ ಉತ್ತರ ಆಗುತ್ತೆ, ಆಪ್ಷನ್ 2. ಓಕೆ, ಇನ್ನು ಆರನೇ ಪ್ರಶ್ನೆಯನ್ನು ನೋಡಿ: ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಗಳನ್ನು ಗುರುತಿಸಿ ಅಂತ ಇದೆ. ಸರಿಯಾದ ಜೋಡಣೆ ಯಾವುದಾಗುತ್ತಂದ್ರೆ ನೋಡಿ, ಇದು ಮುಂಬೈ ಕೈಗಾರಿಕಾ ಪ್ರದೇಶ, ರಾಂಗ್ ಇದು, ಸೂರತ್ ಬರಲ್ಲ. ಇನ್ನು ಇದೆ ನೋಡಿ ಬಿ, ಛೋಟಾ ನಾಗಪುರ್ ಪ್ರದೇಶ ಸಿಂಧ್ರಿ, ರೈಟ್ ಇದೆ. ಹಾಗೆಯೇ ದೆಹಲಿ ಮೀರತ್ ಪ್ರದೇಶ ಪಾಣಿಪತ್ತಲ್ಲಿ ಬರುತ್ತೆ. ಓಕೆ, ಸಿ ಸರಿಯಾಗಿದೆ. ಇನ್ನು ಇದು ಪ್ರಕಾಶಮ್ ಅಂತೇನೆ ಏನಿದೆಯಲ್ಲ ಇದು ರಾಂಗ್ ಆಗುತ್ತೆ. ಹಾಗಾಗಿ ಸರಿಯಾದ ಉತ್ತರ ಯಾವುದಾಗುತ್ತಂದರೆ ಬಿ ಮತ್ತು ಸಿ, ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ ಆರನೇ ಪ್ರಶ್ನೆಗೆ. ಇನ್ನು ಏಳನೇ ಪ್ರಶ್ನೆ ನೋಡಿ: ಏಷ್ಯಾ ಖಂಡದ ಈ ಕೆಳಗಿನ ನದಿಗಳಲ್ಲಿ ಯಾವ ನದಿ ಪೆಸಿಫಿಕ್ ಸಾಗರವನ್ನು ಸೇರುವುದಿಲ್ಲ ಅಂತ ಇದೆ. ಏಳನೇದು ಇಲ್ಲಿ ನೋಡಿ, ಏಳನೇ ಪ್ರಶ್ನೆಗೆ ಮೊದಲ ಆಯ್ಕೆ ಏನಿದೆಯಲ್ಲ ಎನಿಸೈ ಅಂತ, ಇದು ಸರಿಯಾದ ಉತ್ತರ ಆಗುತ್ತೆ. ಓಕೆ, ಎಂಟನೇ ಪ್ರಶ್ನೆ: ಮೆಸೆಟಾ ಪ್ರಸ್ಥಭೂಮಿ ಯಾವ ಖಂಡದಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ದಾರೆ. ಯುರೋಪ್ ಖಂಡದಲ್ಲಿದೆ ಮೆಸೆಟಾ ಪ್ರಸ್ಥಭೂಮಿ, ಯುರೋಪ್ ಖಂಡ, ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ಇನ್ನು ಒಂಬತ್ತನೇ ಪ್ರಶ್ನೆಯನ್ನು ನೋಡೋಣ: ಕಾಶ್ಮೀರ ಕಣಿವೆಯು ಈ ಕೆಳಗಿನ ಯಾವ ನದಿ ಶ್ರೇಣಿಗಳ ನಡುವೆ ಕಂಡುಬರುತ್ತದೆ ಅಂತ ಕೇಳಿದ್ದಾರೆ. ಈ ಕಾಶ್ಮೀರ ಕಣಿವೆ ಇಲ್ಲಿ ನೋಡಿ, ಪೀರ್ ಪಂಜಾಲ್ ಮತ್ತು ಜಾಸ್ಕರ್ ಶ್ರೇಣಿ ಅಂತ ಏನಿದೆಯಲ್ಲ ಆಪ್ಷನ್ 2, ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡಿ, 10ನೇ ಪ್ರಶ್ನೆ: ವಾಯುಮಂಡಲದ ಸಂಯೋಜನೆಗೆ ಸಂಬಂಧಿಸಿದಂತೆ ಶೇಕಡಾವಾರು ಪ್ರಮಾಣಕ್ಕನುಗುಣವಾಗಿ ಸರಿಯಾದ ಕ್ರಮವನ್ನು ಗುರುತಿಸಿ ಅಂತ ಇದೆ. 10ನೇ ಪ್ರಶ್ನೆಗೆ ನೋಡಿ, ಮೊದಲು ಸಾರಜನಕ, ಹಾಗೆಯೇ ಆಮ್ಲಜನಕ ಹಾಗೂ ಸಾರಜನಕ, ಆಮ್ಲಜನಕ, ಆರ್ಗಾನ್ ಇದೆ ನೋಡಿ, ಆರ್ಗಾನ್, ಹಾಗೆಯೇ ಇಂಗಾಲದ ಡೈಆಕ್ಸೈಡ್, ನಿಯಾನ್, ಇದಿಲ್ಲಿದೆ. ಈ ಸಂಯೋಜನೆ ಮೊದಲ ಆಯ್ಕೆ ಸರಿ ಹೊಂದುತ್ತೆ. ಸಾರಜನಕ, ಆಮ್ಲಜನಕ, ಆರ್ಗಾನ್ ಮತ್ತು ಇಂಗಾಲದ ಡೈಆಕ್ಸೈಡ್, ನಿಯಾನ್. ಓಕೆ, ಇನ್ನು 11ನೇ ಪ್ರಶ್ನೆ ನೋಡಿ: ಗ್ರೀನ್ವಿಚ್ನಲ್ಲಿ ಮಧ್ಯಾಹ್ನ 1 ಗಂಟೆಯಾಗಿದ್ದರೆ ಹುಬ್ಬಳ್ಳಿಯ ಸ್ಥಳೀಯರ ಕಾಲಮಾನ ಏನು ಅಂತ ಕೇಳಿದ್ದಾರೆ. ಇದು ನೋಡಿ, ಆಪ್ಷನ್ 4 6:30 AM ಆಗುತ್ತೆ, 6 ಗಂಟೆ 30 ನಿಮಿಷಗಳ AM ಆಗುತ್ತೆ, ಆಪ್ಷನ್ 4 ರೈಟ್ ಆನ್ಸರ್. ಇನ್ನು 12ನೇ ಪ್ರಶ್ನೆ ನೋಡಿ: ಇಂಡಿಯನ್ ಅಸೋಸಿಯೇಷನ್ ಆಫ್ ಕಲ್ಕತ್ತಾವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಯಾರು ಅಂದರೆ ಎಸ್, ಇಲ್ಲಿ ಇಬ್ಬರು ವ್ಯಕ್ತಿಗಳು ಬರ್ತಾರೆ ನೋಡಿ. ಒಂದು ಆನಂದ್ ಮೋಹನ್ ಬೋಸ್ ಅಂತ ಒಬ್ಬರು, ಇನ್ನೊಂದು ಸುರೇಂದ್ರನಾಥ್ ಬ್ಯಾನರ್ಜಿ ಅಂತ. ಈಗೇನಿದಾರಲ್ಲ ಎ ಬಿ ಮತ್ತು ಸಿ ಸರಿಯಾದ ಉತ್ತರ ಎಲ್ಲಿದೆ? ಆಪ್ಷನ್ ಎಸ್ 2, ಆಪ್ಷನ್ 2 ಸರಿಯಾದ, ಬಿ ಮತ್ತು ಸಿ ಉತ್ತರ ಸರಿಯಾಗುತ್ತೆ ಅಂತ. ಇನ್ನು 13ನೇ ಪ್ರಶ್ನೆ: ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. 13ನೇ ಪ್ರಶ್ನೆಗೆ ಆಯ್ಕೆ ನೋಡಿ ಏನಾಗುತ್ತೆ? ಇದು ಮೊದಲ ಕರ್ನಾಟಿಕ್ ಯುದ್ಧ ಎಲ್ಲಿ ಇದೆ ಅಂದರೆ ಸೇಂಟ್ ಥೋಮ್ ಇದು. 3ನೇ ಕರ್ನಾಟಿಕ್ ಯುದ್ಧ ಅಂತ ಕೇಳಿದರೆ ಆಪ್ಷನ್ B1 ವಾಂಡಿವಾಶ್. ಇನ್ನು 4ನೇ ಆಂಗ್ಲೋ ಮೈಸೂರು ಯುದ್ಧ ಅಂದರೆ ಮಳವಳ್ಳಿ ಇದು. 4th ಲಾಸ್ಟ್ ಆಂಗ್ಲೋ ಮೈಸೂರು ಯುದ್ಧ. ಇನ್ನು 1ನೇ ಆಂಗ್ಲೋ ಮರಾಠ ಯುದ್ಧ ಎಲ್ಲಿ ಲೊಕೇಟ್ ಇದಾಗುತ್ತೆ ಅಂದರೆ ನಡೆದಂಥ ಸ್ಥಳ ವಡಗಾಂವ್ ಅಂತ ಏನು ಬರುತ್ತಲ್ಲ, ಆಪ್ಷನ್ ಎ ಸರಿಯಾಗುತ್ತೆ ನೋಡಿ. A2 B1 C4 D3, ಆಪ್ಷನ್ 1 ಸರಿಯಾಗುತ್ತೆ 13ನೇ ಪ್ರಶ್ನೆಗೆ. ನಾ 14ನೇ ಪ್ರಶ್ನೆಯನ್ನು ನೋಡೋಣ. ಕೌಟಿಲ್ಯನಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ.
ಇಲ್ಲಿ ನೋಡಿ, ಕೌಟಿಲ್ಯನಿಗೆ ಸಂಬಂಧಿಸಿದಂತೆ ಎರಡೂ ಹೇಳಿಕೆಗಳು ಸರಿ ಆಗ್ತವೆ. ಓಕೆ, ಎ ಮತ್ತು ಬಿ ಎರಡೂ ಸರಿ ಕೌಟಿಲ್ಯನಿಗೆ ಸಂಬಂಧಪಟ್ಟಂತೆ. ಇನ್ನು 15ನೇ ಪ್ರಶ್ನೆಯನ್ನು ನೋಡೋಣ. 15ನೇ ಪ್ರಶ್ನೆ, ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಇದೆ. 15ನೇ ಪ್ರಶ್ನೆ ಇಲ್ಲೇನಿದೆ, ಲಾರ್ಡ್ ಮೆಕಾಲೆ ಟಿಪ್ಪಣಿ ಇದು 1835 ಆಗುತ್ತೆ. ಇನ್ನು ವಿಶ್ವವಿದ್ಯಾಲಯ ಕಾಯ್ದೆ 1904 ಆಗುತ್ತೆ. ಹಂಟರ್ ಆಯೋಗ 1882 ಆಗುತ್ತೆ. ಇನ್ನು ಚಾರ್ಲ್ಸ್ ಡಿಸ್ಪ್ಯಾಚ್ 1854 ಆಗುತ್ತೆ. ಇದನ್ನೆಲ್ಲ ನಾವು ನೋಡಿದರೆ ಯಾವುದು ನಮಗೆ ಸರಿ ಹೊಂದುತ್ತೆ 15ನೇ ಪ್ರಶ್ನೆಗೆ ಅಂತ ನೋಡಿದರೆ ಎ ಡಿ ಸಿ ಬಿ ಎಲ್ಲಿದೆ ನೋಡಿ, ಎ ಡಿ ಸಿ ಬಿ ಎಸ್ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ, ಎ ಡಿ ಸಿ ಬಿ. ಇನ್ನು 16ನೇ ಪ್ರಶ್ನೆಯನ್ನು ನೋಡೋಣ. ಮೀರ್ ಜಾಫರ್ನ ಮರಣದ ನಂತರ ಬಂಗಾಳದ ನವಾಬ ಯಾರು ಅಂದರೆ ನೀವೆಲ್ಲ ಮೀರ್ ಕಾಸಿಮ್ ಹಾಕಿರ್ತಾರ, ಇದು ರಾಂಗ್. ನಜೀಮ್ ಉದ್ ದೌಲ್ ಇದು ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ಓಕೆನಾ, ಹೊಂದಿಸಿ ಬರೆಯಿರಿ. ಇದು ನೋಡಿ, ರಾಣಿ ಅಬ್ಬಕ್ಕ ಕರ್ನಾಟಕ ಆಗುತ್ತೆ. ಹಾಗೆಯೇ ನೋಡಿ 17ನೇ ಪ್ರಶ್ನೆ ಇದು B4 ರಾಣಿ ವೇಲು ನಾಚಿಯಾರ್ ಏನಿದೆಯಲ್ಲ ಇದು ಪಶ್ಚಿಮ ಬಂಗಾಳ. A2 ಪಶ್ಚಿಮ ಬಂಗಾಳ. ಮಾತಂಗಿ ಹಜ್ರಾ ಏನಿದೆಯಲ್ಲ ಮಾತಂಗಿ ಹಜ್ರಾ ಸಿ ಆಪ್ಷನ್ ಏನಾಗುತ್ತೆ 3rd ತಮಿಳ್ನಾಡು. ಉಷಾ ಮೆಹ್ತಾ ಇವರು ಗುಜರಾತ್ನವರು ಅಂತ. ಈ ರೀತಿಯಾಗಿ ನಾವು ನೋಡಿದಾಗ ಗುಜರಾತ್ ರಾಜ್ಯಕ್ಕೆ ಸಂಬಂಧಪಟ್ಟವರು ಇವರು. ಆಪ್ಷನ್ 17ನೇ ಪ್ರಶ್ನೆಗೆ ಯಾವುದಾಗುತ್ತೆ ಅಂದರೆ ಎ ಸರಿಯಾದ ಉತ್ತರ ಆಗುತ್ತೆ ನೋಡಿ. ಓಕೆ, 18ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇವರು ವಾಗ್ಭೂಷಣ ಪತ್ರಿಕೆಯನ್ನು ಪ್ರಾರಂಭಿಸಿದರು, ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಪಟ್ಟವರು. ಇವರು ಉಪನ್ಯಾಸ ಡೆಕ್ಕನ್ ಕಾಲೇಜ್ ಪುಣೆಯಲ್ಲಿ ಉಪನ್ಯಾಸ ನೀಡಿದ ಅನುವಾದವು 1914ರಲ್ಲಿ ಕನ್ನಡದ ಪ್ರಮುಖ ಕೃತಿ ಆಯಿತು ಅಂತ ಹೇಳಿದ್ದಾರೆ. ಇವೆಲ್ಲ ಯಾವ ವ್ಯಕ್ತಿಗೆ ಸಂಬಂಧಪಟ್ಟಿರುವ ಅಂತ ಕೇಳಿದ್ದಾರೆ. ಇದು ಆಲೂರು ವೆಂಕಟರಾಯ ಅಂತ ಏನು ಆಪ್ಷನ್ 2 ಇದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತೆ ಅಂತ. ಇನ್ನು ನೋಡಿ 19ನೇ ಪ್ರಶ್ನೆ, 1857ರಲ್ಲಿ ವಿವಿಧ ಸ್ಥಳಗಳಲ್ಲಿ ಘಟಿಸಿದ ದಂಗೆಗಳ ಸರಿಯಾದ ಕಾಲಾನುಕ್ರಮವನ್ನು ಹೇಳಿ ಅಂತ ಇದೆ. ಇದು 19ನೇ ಪ್ರಶ್ನೆ ನೋಡಿ, ಬೆಹರಾಂಪುರ, ಮೀರತ್, ಇಂದೋರ್ ಮತ್ತು ಗ್ವಾಲಿಯರ್ ಎಲ್ಲಿದೆ? ಆಪ್ಷನ್ 3 ಇದೆ ನೋಡಿ, ಬೆಹರಾಂಪುರ್, ಮೀರತ್, ಇಂದೋರ್, ಗ್ವಾಲಿಯರ್ ಆಪ್ಷನ್ 3 ಸರಿಯಾದ ಉತ್ತರ. ಇನ್ನು 20ನೇ ಪ್ರಶ್ನೆ, ಮೈಸೂರು ನಾಗರಿಕ ಸೇವಾ ಪರೀಕ್ಷೆಯನ್ನು ಪ್ರಾರಂಭಿಸಿದ ಮೈಸೂರಿನ ದಿವಾನರು ಯಾರಂದರೆ ಶೇಷಾದ್ರಿ ಅಯ್ಯರ್, ಅವರು 1891ರಲ್ಲಿ ಆಪ್ಷನ್ 1 ಸರಿಯಾದ ಉತ್ತರ. ಇನ್ನು ನೋಡಿ, ಶ್ರೀಧರಾಚಾರ್ಯರು ತಮ್ಮ ಯಾವ ಕೃತಿಯನ್ನು ಸ್ವತಃ ಜೋಯಿಸಗಬ್ಬ ಅಥವಾ ಜೋಯಿಸಗರ್ಭ ಅಂತೇಳಿ ಕರ್ಕೊಂಡಿದ್ದಾರೆ, ಅದು ಯಾವ ಕೃತಿ ಅಂದರೆ ನೋಡಿ ಇಲ್ಲಿ ಜಾತಕ ತಿಲಕ ಅಂತೇನು ಆಪ್ಷನ್ 3 ಇದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತೆ ಅಂತ. ಇನ್ನು ನೋಡಿ 22ನೇ ಪ್ರಶ್ನೆ, ಬಸವಪ್ಪ ಶಾಸ್ತ್ರಿಯವರು ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದಿಸಿದಂಥ ಕೃತಿಗಳು ಯಾವುವು ಅಂತ ಕೇಳಿದ್ದಾರೆ. ಯಾವುದು 14ನೇ ಪ್ರಶ್ನೆ ನೋಡಿ, 22ನೇ ಪ್ರಶ್ನೆ ABD ಸರಿಯಾದ ಉತ್ತರ ಆಗುತ್ತೆ. ಶಾಕುಂತಲವನ್ನು ಮಾಡಿದ್ದಾರೆ, ರತ್ನಾವಳಿ ಹರ್ಷವರ್ಧನ್ ರತ್ನಾವಳಿಯನ್ನು, ಕಾಳಿದಾಸನ ಶಾಕುಂತಲವನ್ನು ಮತ್ತು ವಿಕ್ರಮೋರ್ವಶಿಯ ಕಾಳಿದಾಸ ಈ 3 ಕೃತಿಯನ್ನು ಅವರು ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಹಾಗಾಗಿ ಆಪ್ಷನ್ ಎಲ್ಲೋಗುತ್ತೆ ನಮಗೆ ಅಂದರೆ ABD ಎಲ್ಲಿದೆ ನೋಡಿ, ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ 22ನೇ ಪ್ರಶ್ನೆಗೆ. ಇನ್ನು ನೋಡಿ 23ನೇ ಪ್ರಶ್ನೆ, 1857ರ ದಂಗೆಯ ಪರಿಣಾಮದ ಕುರಿತಾಗಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಏನಾಗುತ್ತೆ 23ನೇ ಪ್ರಶ್ನೆ ಅಂದರೆ 1 ಕಂಪನಿ ಅಧಿಕಾರ ಅಂತ್ಯಗೊಂಡಿತು. ಇದು ಓಕೆ ಸರಿಯಾಗಿದೆ. ಹಾಗೆಯೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯು ಮುಂದುವರಿಯಿತು ಅಂತ ಇದೆ. ಇದು ಕೂಡ ಆಪ್ಷನ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಮುಂದುವರಿಯಲ್ಲ, ಇದು ರಾಂಗ್. ಇದು ಶ್ವೇತವರ್ಣೀಯರ ದಂಗೆಗೆ ಕಾರಣವಾಯಿತು, ಇದು ರೈಟ್. ಹಾಗೆಯೇ ರಾಣಿಯ ಘೋಷಣೆಯು ಆಡಳಿತವನ್ನು ಬದಲಾಯಿಸಿತು, ಇದು ಕೂಡ ಸರಿಯಾದ ಉತ್ತರ ಆಗುತ್ತೆ. ಅಂದರೆ 23ನೇ ಪ್ರಶ್ನೆಗೆ ಆಪ್ಷನ್ 1, 3, 4 ಸರಿಯಾಗುತ್ತೆ ಅಂತ. ಹಂಗಂದ್ರೆ ಎಲ್ಲಿದೆ ನೋಡಿ, ಆಪ್ಷನ್ 1, 3, 4 ಆಪ್ಷನ್ 1, 3, 4 ಆಪ್ಷನ್ 4ಅಲ್ಲಿ ರೈಟ್ ಆಗುತ್ತೆ. ಇದು ಸರಿಯಾದ ಉತ್ತರ ಆಗುತ್ತೆ, ಆಪ್ಷನ್ 4. ಇನ್ನು ನೋಡಿ 24ನೇ ಪ್ರಶ್ನೆ, ಪಟ್ಟಿ 1, ಪಟ್ಟಿ 2 ಹೊಂದಿಸಿ ಕೆಳಗೆ ನೀಡಿರುವ ಸಂಕೇತಗಳನ್ನು ಬಳಸಿ ಉತ್ತರ ಆರಿಸಿ ಅಂತ ಇದೆ. 24ನೇ ಪ್ರಶ್ನೆ ಏನಾಗುತ್ತೆ ಇಲ್ಲಿ, ವಿದೇಹರು ಅಂತ ಏನಿದೆಯಲ್ಲ ಇದು ಆಪ್ಷನ್ 3 ಜೊತೆಗೆ ಹೊಂದಿಕೆ ಆಗುತ್ತೆ. ವಿದೇಹರು, ಮಿಥಿಲಾ, ಹಾಗೆಯೇ ಲಿಚ್ಚವಿಗಳು ಅಂತ ಏನು ಬರ್ತಾರಲ್ಲ ಲಿಚ್ಚವಿ ಅದು ಯಾವುದಾಗುತ್ತೆ, ವೈಶಾಲಿ. ಶಾಕ್ಯರು ಅಂತ ಬರುತ್ತೆ, ಇದು 4th ಕಪಿಲವಸ್ತು. ಹಾಗೆಯೇ ಕೋಲಿಯರು
ಇದು ರಾಮ ಗ್ರಾಮ ಅಂತೇನಿದೆಯಲ್ಲ ಆಪ್ಷನ್ 2 ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡೋಣ ಇದನ್ನ ಯಾವುದಕ್ಕೆ ಹೊಂದಿಕೆ ಆಗುತ್ತೆ ಅಂದರೆ 24ನೇ ಪ್ರಶ್ನೆಗೆ A3 B1 ಹಾಗೆಯೇ C4 D2 ಇಲ್ಲಿದೆ ನೋಡಿ, ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ಇನ್ನು ಗೌತಮ ಬುದ್ಧನ ಸಮಕಾಲೀನ ಅರಸ ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ ಇದು ಕಾಲಾಶೋಕ ಆಗಬೇಕು. ಅಜಾತ ಶತ್ರು ಕೂಡ ಒಂದು ಸ್ವಲ್ಪ ರಿಲೇಟೆಡ್ ಅನಿಸುತ್ತೆ, ನೋಡೋಣ. ಕಾಲಾಶೋಕ ಸದ್ಯಕ್ಕೆ ಆನ್ಸರ್ ಆಗುತ್ತೆ ಇದು, ನೋಡೋಣ. ಓಕೆ, ಐತಿಹಾಸಿಕ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ 1924ರ ಸಮಯದಲ್ಲಿ ಕೊರೆಯಿಸಿದ ಬಾವಿಯನ್ನು ಈ ಕೆಳಗಂಡಂತೆ ಕರೆಯಲಾಗುತ್ತಿತ್ತು ಅಂತ ಕೇಳಿದ್ದಾರೆ. ಇದನ್ನ ಆ ಸಂದರ್ಭದಲ್ಲಿ ಕೊರೆಯಿಸಿದ ಬಾವಿಗೆ ಪಂಪಾ ಸರೋವರ ಅಂತ ಹೆಸರಿಟ್ಟಿದ್ರು. ಓಕೆ, 1924ರ ಕಾಂಗ್ರೆಸ್ ಅಧಿವೇಶನ. ಓಕೆ, 26ಕ್ಕೆ 1ನೇದು ರೈಟ್ ಆನ್ಸರ್ ಆಗುತ್ತೆ. 27ನೇ ಪ್ರಶ್ನೆ, ಪ್ರಾಚೀನ ಭಾರತದ ಮೇಲೆ ದಾಳಿಯನ್ನು ಮಾಡಿದ ವಿದೇಶಿ ದಾಳಿಕಾರರನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. 27ನೇ ಪ್ರಶ್ನೆಗೆ ನೋಡಿ, ಯಾರ್ಯಾರು ಮೊದಲು ದಾಳಿ ಮಾಡಿದರು ಅಂತ ಅದು ಕಾಲಾನುಕ್ರಮ ನಾವು ಮಾಡ್ತಾ ಹೋದಾಗ ನೋಡಿ, ಆಪ್ಷನ್ ಬಿ ಮೊದಲೇನು ಪರ್ಷಿಯನ್ನರು ಬರ್ತಾರಲ್ಲ ಇವರು ಮೊದಲೇರಾಗ್ತಾರೆ ಭಾರತದ ಮೇಲೆ ದಾಳಿ ಮಾಡಿದ್ದು. ಹಾಗೆಯೇ ಆಮೇಲೆ ಗ್ರೀಕರು ಬರ್ತಾರೆ, ಅದಾದಮೇಲೆ ಶಕರು ಬರ್ತಾರೆ, ಲಾಸ್ಟಿಗೆ ಕುಶಾಣರು ಇವ್ರು ಬರ್ತಾರೆ. 1 2 4 3 ಈ ರೀತಿಯಾಗಿ ನೋಡಬೇಕು. ಅಂದರೆ 27ನೇ ಪ್ರಶ್ನೆಗೆ ಯಾವುದಾಗುತ್ತೆ ಅಂದರೆ BADC. ಎಸ್, ಇಲ್ಲಿದೆ ನೋಡಿ, ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ಇನ್ನು 28ನೇ ಪ್ರಶ್ನೆ, ಅಶೋಕನ ಕಳಿಂಗ ಯುದ್ಧಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಎಸ್, 28ನೇ ಪ್ರಶ್ನೆ, ಅಶೋಕನ ಕಳಿಂಗ ಯುದ್ಧಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಇದೆ. ಇಲ್ಲಿ 13ನೇ ಶಿಲಾಶಾಸನದಲ್ಲಿ ಕಳಿಂಗ ಯುದ್ಧದ ಬಗ್ಗೆ ಹೇಳುತ್ತೆ. ಎಸ್, ರೈಟ್ ಇದು. ಹಾಗೆಯೇ ಕಳಿಂಗ ಯುದ್ಧವು ಅಶೋಕನ ಕೊನೆಯ ಯುದ್ಧವಾಗಿತ್ತು. ಎಸ್, ಇದು ಕೂಡ ರೈಟ್ ಆಗುತ್ತೆ. ಹಾಗೆಯೇ ಎಸ್ ಇದೆ ನೋಡಿ, ಇಲ್ಲಿ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ, ಎರಡೂ ಸರಿ ನೋಡಿ, ಎ ಮತ್ತು ಬಿ ಎರಡೂ ಸರಿಯಾಗಿದೆ. ಓಕೆ, ಆಪ್ಷನ್ 3 ಸರಿ. 23ನೇ ಪ್ರಶ್ನೆ, ಕೆಳಗಿನ ಯಾವ ಪದ ಅಥವಾ ಪದಗಳು ಮಹಾವೀರನಿಗೆ ಸಂಬಂಧಪಟ್ಟಿವೆ ಅಂತ ಕೇಳಿದ್ದಾರೆ. 29ನೇ ಪ್ರಶ್ನೆಗೆ ಎಸ್ ನೋಡಿ, ಜಿನ, ವರ್ಧಮಾನ ಮಹಾವೀರ ಹೌದು, ನಿರ್ಗ್ರಂಥ, ಜಿನ, ತೀರ್ಥಂಕರ. ಎಸ್, ಇವು 4 ಕೂಡ ಸರಿಯಾಗಿರೋದಂತೆ ABCD ಸರಿಯಾದ ಉತ್ತರ ಆಗುತ್ತೆ. ಎಸ್, 30ನೇ ಪ್ರಶ್ನೆ ನೋಡಿ, ಕೆಳಗಿನ ಜೋಡಿಗಳಲ್ಲಿ ತಪ್ಪಾಗಿರುವುದನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಫ್ರಾಂಕೋಯಿಸ್ ಬರ್ನಿಯರ್ ಏನಿದೆಯಲ್ಲ ಫಸ್ಟ್ನೇದು, ಇದೇ ಆಪ್ಷನ್ ತಪ್ಪಾಗಿದೆ ನೋಡಿ, ಅಂದರೆ ರೈಟ್ ಆನ್ಸರ್ ಇದು. ಪೋರ್ಚುಗಲ್ ಆಗುತ್ತೆ ಇದು. ಆಪ್ಷನ್ 30ನೇ ಪ್ರಶ್ನೆಗೆ ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ ಅಂತ. ಇನ್ನು 31ನೇ ಪ್ರಶ್ನೆಗೆ ನೋಡಿ, 31ನೇ ಪ್ರಶ್ನೆಗೆ ಇಲ್ಲಿದೆಯಲ್ಲ, ಎಸ್ ರೈಟ್ ಆನ್ಸರ್ ಈಸ್ 4th one. 31ನೇ ಪ್ರಶ್ನೆಗೆ. ಇನ್ನು 32ನೇ ಪ್ರಶ್ನೆ, ಪ್ರತಿಯೊಂದು ಇದು ಲೆಕ್ಕ ಮಾಡಿ ಒಂದು ಏನೋ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೆ 13 ಸರಿಯಾದ ಉತ್ತರ, ಆಪ್ಷನ್ 1. ಓಕೆ, ಇನ್ನು 33ನೇ ಪ್ರಶ್ನೆ. 33ನೇ ಪ್ರಶ್ನೆಗೆ ಆಪ್ಷನ್ 1 18 ಸರಿಯಾದ ಉತ್ತರ ಆಗುತ್ತೆ ಅಂತ. ಇನ್ನು 34ನೇ ಪ್ರಶ್ನೆ ನೋಡಿ, 34ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ಯಾಟ್ ಅಂತ ಏನಿದೆಯಲ್ಲ PAT, ಆಪ್ಷನ್ 1 ಸರಿಯಾದ ಉತ್ತರ. ಇನ್ನು 35ನೇ ಪ್ರಶ್ನೆಗೆ ಸರಿಯಾದ ಉತ್ತರ 34, ಆಪ್ಷನ್ 3 34 ಸರಿಯಾದ ಉತ್ತರ ಆಗುತ್ತೆ. ಓಕೆ, ಇನ್ನು 36ನೇ ಪ್ರಶ್ನೆ ನೋಡಿ, 36ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ 1 17:8 ಅಂತ ಏನಿದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 37ನೇ ಪ್ರಶ್ನೆ ನೋಡಿ, 37ನೇ ಪ್ರಶ್ನೆ, 36ನೇ ಪ್ರಶ್ನೆಗೆ ಆಪ್ಷನ್ 1 ಸರಿಯಾದ ಉತ್ತರ. ಇನ್ನು 37ನೇ ಪ್ರಶ್ನೆಗೆ 10 ಕಿಲೋಮೀಟರ್ ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. ಇನ್ನು 38ನೇ ಪ್ರಶ್ನೆ, ಒಂದು ವಸ್ತುವಿನ ಮಾರುವ ಬೆಲೆ, ಇದಕ್ಕೇನು ಖರೀದಿ ಬೆಲೆಯನ್ನು ಕೇಳಿದ್ದಾರೆ. 38 ಖರೀದಿ ಬೆಲೆ ₹40 ಆಗುತ್ತೆ, ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. ಇನ್ನು ಕೆಳಗಿನ ವರ್ಗಗಳಿಗೆ ಸಂಬಂಧಿಸಿದಂತೆ ಸೂಕ್ತವಾದ ರೇಖಾಚಿತ್ರವನ್ನು ಮಾಡಿ ಅಂತ ಇದೆ. ಏನಿದೆ, ಎಸ್ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ ನೋಡಿ, ಇದಕ್ಕೆ ಆಪ್ಷನ್ 3 ಸರಿಯಾದ ಉತ್ತರ 39ನೇ ಪ್ರಶ್ನೆಗೆ. ಓಕೆ, ಇನ್ನು 40ನೇ ಪ್ರಶ್ನೆ ನೋಡೋಣ. 40ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎಸ್ 13 ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ಇನ್ನು 41ನೇ ಪ್ರಶ್ನೆ, ಆಗಸ್ಟ್ 15 2011 ಸೋಮವಾರವಾಗಿದ್ದರೆ 2011 ಸೆಪ್ಟೆಂಬರ್ 17 ಯಾವ ವಾರ ಆಗುತ್ತೆ ಅಂತ ಕೇಳಿದ್ದಾರೆ. ಶನಿವಾರ. ಎಸ್, ಶನಿವಾರ, ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. ಇನ್ನು
ಬಿ ಯು ಎಯ ತಂದೆಯಾಗಿದ್ದರೆ ಈ ರೀತಿಯಾಗಿ ಅಂದರೆ ಸಿ ಯು ಡಿ ಯೊಂದಿಗೆ ಯಾವ ಸಂಬಂಧವನ್ನು ಹೊಂದಿದ್ದಾರೆ ಅಂತ ಕೇಳಿದ್ದಾರೆ. ಇಲ್ಲಿ ಮಾವ ಅಂತ ಆಪ್ಷನ್ ಇದೆಯಲ್ಲ ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡಿ 43ನೇ ಪ್ರಶ್ನೆ. ರೈಲು ಗಂಟೆಗೆ 72.6 ಕಿಲೋಮೀಟರ್ ಪರ್ ಅವರ್ನಂತ ಚಲಿಸಿದರೆ ಅದು 30 ನಿಮಿಷಗಳಲ್ಲಿ ಎಷ್ಟು ದೂರ ಹೋಗುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ ಏನಿದೆ ಇಲ್ಲಿ 36,300 ಅಂತ ಏನಿದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತೆ, ಆಪ್ಷನ್ 2. ಓಕೆ, ಇನ್ನು ನೋಡಿ ಅನುಕ್ರಮ 1 3 5 7 9 ಡ್ಯಾಶ್ ಆಗಿಲ್ಲ. ಹಾಗಾದರೆ ಈ ಅನುಕ್ರಮವು ಯಾವ ಅನುಕ್ರಮ ಅಂತ ಕೇಳಿದರೆ ಅಂಕಗಣಿತದ ಅನುಕ್ರಮನ ಜಾಮಿತಿಯ ಅಂತ. ಆಪ್ಷನ್ ಅಂಕಗಣಿತದ ಅನುಕ್ರಮ 1ನೇ ಆಪ್ಷನ್ ಸರಿಯಾಗುತ್ತೆ ಅಂತ. ಓಕೆ, ಇನ್ನು 45ನೇ ಪ್ರಶ್ನೆಯನ್ನು ನೋಡೋಣ. 45ನೇ ಪ್ರಶ್ನೆಗೆ ಸರಿಯಾದ ಉತ್ತರ 615182021145 ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ ನೋಡಿ. ಸುಪ್ರೀಂ ಕೋರ್ಟ್ನ ಒಟ್ಟು ಗರಿಷ್ಠ ನ್ಯಾಯಮೂರ್ತಿಗಳ ಸಂಖ್ಯೆ 38 ಆಪ್ಷನ್ 1 ಸರಿಯಾದ ಉತ್ತರ. ಹಾಗೆಯೇ 47ನೇ ಪ್ರಶ್ನೆಗೆ ಏನಾಗುತ್ತೆ ಬಿ ವಿ ಡಿ ಅಂದರೆ ಇದಿದೆ ನೋಡಿ, ಆಪ್ಷನ್ 3 ಬುಂಡಿ ಬುಗ್ಯೋ ವೈರಸ್ ಡಿಸೀಸ್ ಅಂತ ಏನಿದೆಯಲ್ಲ ಅದು ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ಇನ್ನು 48 ಇದು DRDOದು ಏನಾಗುತ್ತೆ ಅಂದರೆ ಆಪ್ಷನ್ 3 ನೇತ್ರ ಅಂತ ಏನಿದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತೆ ಅಂತ. ಇನ್ನು ನೋಡಿ 49ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಂದರೆ ಭಾರತದ 24ನೇ ಕಾಯಂ ಪ್ರತಿನಿಧಿಯಾಗಿ ಯಾರು ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂದರೆ ಪರ್ವತನೇನಿ ಹರೀಶ್ ಅಂತ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ಇನ್ನು ಇರಾನ್ ಇಸ್ರೇಲ್ ಸಂದರ್ಭದಲ್ಲಿ ಇರಾನ್ ಅನ್ನೋದು ಒಂದು ICBM ಅನ್ನೋ ಒಂದು ಕ್ಷಿಪಣಿಯನ್ನು ಜಗತ್ತಿಗೆ ಪರಿಚಯಿಸುತ್ತೆ. ಅದು ಯಾವ ದಾಳಿ ಸಂದರ್ಭದಲ್ಲಿ ಅಂತ ಕೇಳಿದ್ದಾರೆ. 50ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿಯಾಗೋ ಗಾರ್ಸಿಯಾ ದ್ವೀಪಗಳು ಅಂತ ಏನಿದೆಯಲ್ಲ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ಇನ್ನು 51ನೇ ಪ್ರಶ್ನೆ ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಷನ್ ಸರ್ವಿಸ್ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ದಾರೆ. 51ನೇ ಪ್ರಶ್ನೆಗೆ ಇದರ ಕೇಂದ್ರ ಕಚೇರಿ ಬಂದ್ಬಿಟ್ಟು ಹೈದರಾಬಾದ್. ಆಪ್ಷನ್ 2 ಹೈದರಾಬಾದ್ ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 52ನೇ ಪ್ರಶ್ನೆಗೆ ಉತ್ತರ ದೀನದಯಾಳ್ ಅಂತ್ಯೋದಯ ಯೋಜನೆ ಇದು ಯಾವ ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ ಮಾಡಿದ್ದಾರೆ ಅಂತ ಕೇಳಿರೋದು. 52ನೇ ಪ್ರಶ್ನೆ ಇದು ಇಲ್ಲಿದೆ ನೋಡಿ, ಲೋಕ್ OS ಅಂತ ಏನಿದೆಯಲ್ಲ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ ಅಂತ. ಇನ್ನು 53ನೇ ಪ್ರಶ್ನೆ ಇಲ್ಲೇನು ಕೇಳಿದ್ದಾರೆ, ಮೇ 30, 2000 AI ಬೆಂಬಲಿತ CPGR AMS ಧ್ವನಿ ಚಾಟ್ ಬಾಟ್ ಅನ್ನು ಹೆಸರಿಸಿ ಇದು ನಾಗರಿಕರು ಈ ರೀತಿಯಾಗಿ ಅನುವು ಮಾಡಿಕೊಡುತ್ತದೆ ಯಾವುದಕ್ಕೆ ಅಂತ ಕೇಳಿದರೆ 53 ಇಲ್ಲಿದೆ ನೋಡಿ, ಆಪ್ಷನ್ 2 ಸರಿಯಾದ ಉತ್ತರ SU ಸಹಾಯ ಅಂತೇನಿದೆಯಲ್ಲ ಓಕೆ ಇದು. ಇನ್ನು ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಬಗ್ಗೆ ಸರಿಯಾದ ಹೇಳಿಕೆಯನ್ನು ಹೇಳಿ ಅಂತ ಹೇಳಿದ್ದಾರೆ. 54 ಅವರು ಭಾರತೀಯ ನೌಕಾಪಡೆಯ ಪ್ರಸ್ತುತ ಮತ್ತು 25ನೇ ಮುಖ್ಯಸ್ಥರು ಅಲ್ಲ, ಇದು ಪ್ರಸ್ತುತ ಅಲ್ಲ. ಇನ್ನು ಏನಿದೆ ಅವರು ಬೆಂಗಳೂರಿನಲ್ಲಿ ಜನಿಸಿದರು ಮತ್ತು ಬಿಜಾಪುರದ ಸೈನಿಕ ಶಾಲೆಯಲ್ಲಿ ಅಧ್ಯಯನ ಮಾಡಿದರು. ಎಸ್ ರೈಟ್ ಇದು. ಅವರು ವಿಮಾನವಾಹಕ ನೌಕೆ ಆಗ INS ವಿಕ್ರಮಾದಿತ್ಯ 2ನೇ ಕಮಾಂಡಿಂಗ್ ಆಫೀಸರ್ ಆಗಿದ್ದಾರೆ. ಎಸ್ ರೈಟ್ ಆನ್ಸರ್. ಅದಕ್ಕೆ ಇದು ಏನಾಗುತ್ತೆ, ಆಪ್ಷನ್ B ಮತ್ತು C ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ 2 B ಮತ್ತು C ಸರಿಯಾದ. ಇನ್ನು 55ನೇ INS ಸುದರ್ಶಿನಿ ಬಗ್ಗೆ ತಪ್ಪಾದ ಹೇಳಿಕೆಯನ್ನು ಹೇಳಿ ಅಂತ ಇದೆ. 55 ತಪ್ಪಾದ ಹೇಳಿಕೆ ನೋಡಿ, ಇದು ಈ 55ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ B ಮತ್ತು D. ಎಸ್ ಆಪ್ಷನ್ 1. ಇನ್ನು ದ್ವಿಚಕ್ರ ವಾಹನ ಚಲಾಯಿಸುತ್ತಿದ್ದ ಹಿರಿಯ ನಾಗರಿಕರೊಬ್ಬರು ವಾಹನ ಡಿವೈಡರ್ಗೆ ಡಿಕ್ಕಿ ಹೊಡೆದು ಅಪಘಾತಗೀಡಾದ. ಅವರು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ನೀವು ನಿಮ್ಮಿಂದ ನೇಮಕೊಂಡ ಚಾಲಕನೊಂದಿಗೆ ಆ ಸ್ಥಳದ ಮೂಲಕ ನಿಮ್ಮ ಕಾರಿನಲ್ಲಿ ತೆರಳುತ್ತೀರಿ. ಆಗ ನೀವು ಏನು ಮಾಡುತ್ತೀರಿ ಅಂತ ಕೇಳಿದ್ದಾರೆ. 56ನೇ ಪ್ರಶ್ನೆಗೆ ಅವರನ್ನು ತಮ್ಮ ವಾಹನದಲ್ಲಿ ಅಥವಾ ಆ್ಯಂಬುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಕರೆದೊಯ್ಯುವಿರಿ. ಇಲ್ಲೇನಿದೆಯಲ್ಲ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡಿ 57ನೇ ಪ್ರಶ್ನೆ ಆಡಳಿತದಲ್ಲಿ ನೀತಿಶಾಸ್ತ್ರ ಎಂಬ ಶೀರ್ಷಿಕೆಯಡಿ ತಮ್ಮ 4ನೇ ವರದಿಯನ್ನು ಹೊರತಂದ 2ನೇ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಶ್ರೀ M ವೀರಪ್ಪ ಮೊಯ್ಲಿ ಇದು ಸರಿಯಾದ ಉತ್ತರ, ಆಪ್ಷನ್ 2. ಇನ್ನು 58ನೇ ಪ್ರಶ್ನೆ ಗೃಹ ಸಚಿವಾಲಯ ಹೊರಡಿಸಿದ ಮಾರ್ಗಸೂಚಿಗಳ ಪ್ರಕಾರ ಪೊಲೀಸರು ಡ್ಯಾಶ್ ಪ್ರಕರ ನಿಷ್ಠೆಯನ್ನು ಹೊಂದಿರಬೇಕು. 58ನೇ ಪ್ರಶ್ನೆಗೆ
ಭಾರತ ಸಂವಿಧಾನಕ್ಕೆ ಯಾವಾಗಲೂ ನಿಷ್ಠೆಯಿಂದ ಕೂಡಿರಬೇಕು ಅಂತ. ಇನ್ನು 59ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕ ರಾಜ್ಯ ಪೊಲೀಸ್ ಪಡೆಯ ನಿಗದಿತ ನಡವಳಿಕೆ ನಿಯಮಾವಳಿಯಲ್ಲ? 59ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಖಾಸಗಿ ಉಪಕ್ರಮವನ್ನು ಉತ್ತೇಜಿಸುವುದು ಮತ್ತು ಸಂರಕ್ಷಿಸುವುದು. ಇದು ಸರಿಯಾದ ಉತ್ತರ ಆಗುತ್ತೆ ನೋಡಿ, ಆಪ್ಷನ್ 2 ಸರಿಯಾದ ಉತ್ತರ. ಓಕೆ, ಇನ್ನು ಪ್ರಶ್ನೆ ಸಂಖ್ಯೆ 60, ಕೆಳಗಿನವುಗಳ ಯಾವ ಸನ್ನಿವೇಶಗಳಲ್ಲಿ ಹಿತಾಸಕ್ತಿಗಳ ಸಂಘರ್ಷ ಉಂಟಾಗುತ್ತದೆ ಎಂಬುದನ್ನು ಗುರುತಿಸಿ ಅಂತ ಕೇಳಿದರೆ 60ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ, ನಿಮ್ಮ ವೈಯಕ್ತಿಕ ಹಿತಾಸಕ್ತಿಯು ಅಧಿಕೃತ ಕರ್ತವ್ಯಕ್ಕೆ ಎದುರಾದಾಗ ಅಥವಾ ಸ್ಪರ್ಧೆಗಿಳಿದಾದಾಗ ಏನಿದೆಯಲ್ಲ ಆಪ್ಷನ್ ಸಿ ಮಾತ್ರ ಸರಿ. ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. ಇನ್ನು 61ನೇ ಪ್ರಶ್ನೆ, ರಾಜ್ಯ ಶಾಸನಸಭೆಯ ನಾಮನಿರ್ದೇಶಿತ ಸದಸ್ಯರೊಬ್ಬರು ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿ ನೇಮಕವಾದರೆ ಅವರು ಯಾವ ಸದನದಲ್ಲಿ ಅಥವಾ ಸದನಗಳಲ್ಲಿ ಮಾತ್ರ ಮತದಾನ ಮಾಡಬಹುದು ಅಂತ ಕೇಳಿದರೆ 61ನೇ ಪ್ರಶ್ನೆಗೆ ವಿಧಾನ ಪರಿಷತ್ತಿನಲ್ಲಿ ಮತದಾನ ಮಾಡಬಹುದು. ಆಪ್ಷನ್ 4 ಸರಿಯಾದ ಉತ್ತರ. ಇನ್ನು 62, ಹೈಕೋರ್ಟಿನ ನಿವೃತ್ತ ಕಾಯಂ ನ್ಯಾಯಾಧೀಶರಿಗೆ ನಿವೃತ್ತಿಯ ನಂತರ ಇಲ್ಲಿ ವಕೀಲಿ ವೃತ್ತಿಯನ್ನು ಮಾಡಲು ಅನುಮತಿ ಇಲ್ಲ. ಎಲ್ಲಿ ಅಂದರೆ ಅವರು ಎಲ್ಲಿ ನಿವೃತ್ತಿಯಾಗಿರ್ತಾರೋ ಅದೇ ಹೈಕೋರ್ಟಿನಲ್ಲಿ ವಕೀಲಿ ವೃತ್ತಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. ಓಕೆ, ಇನ್ನು 63ನೇ ಪ್ರಶ್ನೆ, ಭಾರತದ ಸಂಯುಕ್ತ ವ್ಯವಸ್ಥೆ ಈ ದೇಶದ ಮಾದರಿಯನ್ನು ಅವಲಂಬಿಸಿದೆ. ಕೆನಡಾ ಮಾದರಿ ಅದು ಭಾರತ ಸಂಯುಕ್ತ ವ್ಯವಸ್ಥೆ. ಆಪ್ಷನ್ 2 ಸರಿಯಾದ ಉತ್ತರ. ಇನ್ನು 64, ಈ ಕಾಯ್ದೆ ಅಡಿಯಲ್ಲಿ ಭಾರತದ ಸ್ಪೀಕರ್ ಮತ್ತು ಉಪ ಸ್ಪೀಕರ್ಗಳ ಹುದ್ದೆಯನ್ನು ಸೃಜಿಸಲಾಯಿತು. ಯಾವ ಕಾಯ್ದೆ ಅದಂದರೆ 64 1919 ಕಾಯ್ದೆ, ಸ್ಪೀಕರ್ ಮತ್ತು ಉಪ ಸ್ಪೀಕರ್. 65ನೇ ಪ್ರಶ್ನೆ, ರಾಜ್ಯಸಭೆ ಮತ್ತು ಲೋಕಸಭೆಗಳು ಸಮಾನ ಸ್ಥಾನವನ್ನು ಹೊಂದಿರುವುದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? 65ನೇ ಪ್ರಶ್ನೆಗೆ ನೋಡಿ, ಹೇಳಿಕೆ ಸಾಮಾನ್ಯ ಮಸೂದೆಗಳ ಮಂಡನೆ ಮತ್ತು ಅಂಗೀಕಾರ ಸರಿಯಾಗಿದೆ. ಇನ್ನು ಆಪ್ಷನ್ 2, ರಾಷ್ಟ್ರಪತಿಯವರು ಚುನಾವಣೆ ಹಾಗೂ ಮಹಾಭಿಯೋಗ ಪ್ರಕ್ರಿಯೆ ಸರಿಯಾಗಿದೆ. ಹಣಕಾಸು ಮಸೂದೆಯನ್ನು ರಾಜ್ಯಸಭೆ ಹಾಗೂ ಲೋಕಸಭೆ ಎರಡರಲ್ಲೂ ಮಂಡಿಸಂಗಿಲ್ಲ, ಬರೀ ಲೋಕಸಭೆ ಅಷ್ಟೇ. ಹಾಗಾಗಿ ಆಪ್ಷನ್ 1 ಮತ್ತು 2 ಸರಿಯಾದ ಉತ್ತರ. ಎಲ್ಲಿದೆ ನೋಡಿ, ಆಪ್ಷನ್ 1 ಮತ್ತು 2 3. ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 66ನೇ ಪ್ರಶ್ನೆ, ಯಾವ ಸಮಿತಿಯು ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರಿಸಲು ಶಿಫಾರಸು ಮಾಡಿತು? 66ನೇ ಪ್ರಶ್ನೆಗೆ ಯಾವ ಸಮಿತಿ ಅಂದರೆ ಸ್ವರ್ಣ ಸಿಂಗ್ ಸಮಿತಿ. ಇದನ್ನು ಆಪ್ಷನ್ ಸ್ವರ್ಣ ಸಿಂಗ್ ಸಮಿತಿ ಸರಿಯಾದ ಉತ್ತರ. ಆಪ್ಷನ್ 3. ಕೆಳಗಿನ ಯಾವ ರಾಜ್ಯ ನೀತಿ ನಿರ್ದೇಶಕರು ಗಾಂಧಿ ತತ್ವಗಳ ಮೇಲೆ ಆಧಾರಿತವಾಗಿವೆ? 67ನೇದು ಗ್ರಾಮ ಪಂಚಾಯಿತಿಗಳನ್ನು ಸಂಘಟಿಸುವುದು ಅಂತೇನಿದೆಯಲ್ಲ ಇದು ಏನು ರಾಜ್ಯ ನಿರ್ದೇಶಕದ ಗಾಂಧಿ ತತ್ವಗಳ ಆಧಾರದ ಮೇಲೆ ಆಗಿರೋದು. 68ನೇದು ಭಾರತದಲ್ಲಿ ರೂಲ್ ಆಫ್ ಲಾ ಈ ಸಿದ್ಧಾಂತ ಯಾವುದಕ್ಕೆ ಅನ್ವಯಿಸುತ್ತದೆ ಅಂತ ಕೇಳಿದರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ. ಕಾನೂನಿನ ಮುಂದೆ ಸಮಾನತೆ. ಆಪ್ಷನ್ 1 ಸರಿಯಾದ ಉತ್ತರ. ಇನ್ನು 69ನೇ ಪ್ರಶ್ನೆ ನೋಡಿ, ಭಾರತ ಸಂವಿಧಾನದ ಯಾವ ಅನುಸೂಚಿಯು ಕೇಂದ್ರ ಹಾಗೂ ರಾಜ್ಯ ಸಂಬಂಧಗಳ ಕುರಿತು ವಿವರಿಸುತ್ತದೆ ಅಂತ ಇದೆ. 69ನೇ ಕೇಂದ್ರ ಹಾಗೂ ನಿಮಗೆ ನಾನೆಚ್ಕೆ ಇದರಲ್ಲಿ ಕೇಳಿದ್ದಾರೆ 7ನೇ ಅನುಸೂಚಿ ಯಾವುದ್ರ ಬಗ್ಗೆ ಹೇಳುತ್ತೆ? ಕೇಂದ್ರ ರಾಜ್ಯ ಸಂಬಂಧಗಳ ಕುರಿತು 7ನೇ ಅನುಸೂಚಿ. ಆಪ್ಷನ್ 3 ಸರಿಯಾದ ಉತ್ತರ. ಇನ್ನು ನೋಡಿ 70ನೇ ಪ್ರಶ್ನೆ, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಯಾವ ವರ್ಷ ಜಾರಿಗೆ ಬಂತು? 70ನೇ ಪ್ರಶ್ನೆ 1993. ಆಪ್ಷನ್ 2 ಸರಿಯಾದ ಉತ್ತರ. ಇನ್ನು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ರಾಷ್ಟ್ರಪತಿಗಳ ಇಚ್ಛೆಯರು ರಾಜ್ಯಪಾಲರ ಅಧಿಕಾರದಲ್ಲಿರುತ್ತಾರೆ. 71ನೇ ಪ್ರಶ್ನೆ ಗಮನಿಸಿ, ಇದು ಸರಿ. 1 ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ನೇಮಕ ಮಾಡಿ. ಹೌದು, ರಾಜ್ಯಪಾಲರು ಆ ರಾಜ್ಯದ ಜನರಿಂದ ಚುನಾಯಿಸುತ್ತಾರೆ, ಚುನಾವಣೆ ಮೂಲಕ ಬರಲ್ಲ ಇವರು ರಾಜ್ಯಪಾಲರು. ಹಾಗಾಗಿ ಮೊದಲು 1 ಮತ್ತು 2 ಸರಿಯಾದ ಉತ್ತರ ಯಾವುದು? ಆಪ್ಷನ್ 1. 72ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಗ್ರಾಮೀಣ ಸ್ಥಳೀಯ ಸರ್ಕಾರದ ಸಂಸ್ಥೆಗಳ ಸರಿಯಾದ ಕ್ರಮ ಜೋಡಣೆಯಾಗಿದೆ? 72ನೇ ಪ್ರಶ್ನೆ, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್. ಇದನ್ನ ಫಸ್ಟ್ ಗ್ರಾಮ ಪಂಚಾಯತ್, ಆಮೇಲೆ ತಾಲೂಕು, ಜಿಲ್ಲಾ. ಆಪ್ಷನ್ 3 ಸರಿಯಾದ ಉತ್ತರ. 73 ಭಾರತೀಯ ಸಾರ್ವಜನಿಕ ಆಡಳಿತ ಸಂಸ್ಥೆಯು ನಿರ್ವಹಿಸುವ ಕಾರ್ಯ ಯಾವುದು ಅಂದರೆ ಭಾರತೀಯ ಸಾರ್ವಜನಿಕ ಆಡಳಿತ ಸಂಸ್ಥೆ. 73 ABCD ನೋಡಿ, ಬೋಧನೆ ಮಾಡೋ ತರಬೇತಿ, ಸಂಶೋಧನೆ, ಮುದ್ರಣ. ABCD ಎಲ್ಲಿದೆ? ಆಪ್ಷನ್ ಆಪ್ಷನ್ 4 ಸರಿ. ಇನ್ನು 74ನೇ ಪ್ರಶ್ನೆ, 74 ಹೊಂದಿಸಿ ಬರೀರಿ ಇದೆಯಲ್ಲ, ಇದು ನೋಡಿ, ಹೇಬಿಯಸ್ ಕಾರ್ಪಸ್ ಏನು ಹೇಳುತ್ತೆ? ಅಕ್ರಮ ಬಂಧನದಿಂದ ವ್ಯಕ್ತಿಯನ್ನು ರಕ್ಷಣೆ ಮಾಡೋದು. ಇನ್ನು ಮ್ಯಾಂಡಮಸ್ ಏನು ಬರುತ್ತಲ್ಲ, ಮ್ಯಾಂಡಮಸ್ ಅನ್ನೋದು
ಇದೆ ನೋಡಿ ಎರಡು ಸಾರ್ವಜನಿಕ ಅಧಿಕಾರಿಯೊಬ್ಬರು ತಮ್ಮ ಕಡ್ಡಾಯ ಕರ್ತವ್ಯ ನಿರ್ವಹಿಸಲು ಒತ್ತಾಯಿಸಲು ನ್ಯಾಯಾಲಯ ಹೊರಡಿಸಿದ ಆದೇಶ. ಸರ್ಶ್ಯಾರರಿ ಅಂತ ಒಂದಿದೆ ಸಿ. ಈ ಸಿ ಏನು ಹೇಳುತ್ತೆ? ಒಂದು, ಕೆಳ ನ್ಯಾಯಾಲಯ ಈಗಾಗಲೇ ಹೊರಡಿಸಿದ ಆದೇಶವನ್ನು ತಡೆ ಹಿಡಿಯೋದು, ಹೊರಡಿಸಿದ ತಿದ್ದುಪಡಿಯ ರಿಟ್ ಇದು. ಇನ್ನು ಪ್ರೊಹಿಬಿಷನ್ ಅಂತ ಬರುತ್ತೊಂದು, ಪ್ರೊಹಿಬಿಷನ್ 4. ಇಲ್ಲಿ ಕೆಳ ನ್ಯಾಯಾಲಯಕ್ಕೆ ಉನ್ನತ ನ್ಯಾಯಾಲಯವು ಹೊರಡಿಸಿದ ತಡೆ ಆದೇಶ. ಹಾಗಾಗಿ 74ನೇ ಪ್ರಶ್ನೆಗೆ ಯಾವುದು ಸರಿಯಾಗುತ್ತಂದರೆ A3 B2 ಹಾಗೆಯೇ C1 D4 ಇದು ಆಪ್ಷನ್ 2 ಸರಿಯಾದ ಉತ್ತರ. ಇನ್ನು ನೋಡಿ, ಸ್ಲ್ಯಾಮ್ ಡಂಕ್ ಎಂಬ ಪದವು ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ? ಸ್ಲ್ಯಾಮ್ ಡಂಕ್ ಚೆಸ್, ಸ್ಲ್ಯಾಮ್ ಡಂಕ್ ಬಾಸ್ಕೆಟ್ಬಾಲ್ ಇದೆ ನೋಡಿ, ಆಪ್ಷನ್ 1 ಸರಿಯಾದ ಉತ್ತರ. ಇನ್ನು 76ನೇ ಪ್ರಶ್ನೆ ಇದೆ ನೋಡಿ, ಕೈತಾನ್ ಟ್ರೋಫಿ ಇದು ಇಲ್ಲಿದೆ ನೋಡಿ, ಚೆಸ್, ಆಪ್ಷನ್ 3 ಸರಿಯಾದ ಉತ್ತರ. ಇನ್ನು 77ನೇ ಪ್ರಶ್ನೆಯನ್ನು ನೋಡಿ, ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತ ಇದೆ. ಸರಿಯಾದ ಜೋಡಣೆ 77ನೇ ಪ್ರಶ್ನೆಗೆ ಏನಿದೆ? ಕಬಡ್ಡಿ, ಶಕ್ತಿ ಮತ್ತು ಸ್ಥಿರ ಯೋಜನೆ ಸರಿ. ಮಲ್ಲಕಂಬ, ಏರೋಬಿಕ್ಸ್, ಘಟ್ಕ, ಗೂಳಿಕಾಳಗ, ಆಟ್ಯಪಾಟ್ಯ, ಭೌತಿಕ ಸಾಮರ್ಥ್ಯ ಪ್ರದರ್ಶನ. ಇದು ಸರಿಯಾಗಿದೆ. ಏನು? ಆಪ್ಷನ್ ABCD ಎಲ್ಲಿದೆ? ಆಪ್ಷನ್ ABCD ಇಲ್ಲಿದೆ, ಆಪ್ಷನ್ 3 ಸರಿಯಾದ ಉತ್ತರ. ಇನ್ನು 78ನೇ ಪ್ರಶ್ನೆಯನ್ನು ನೋಡೋಣ. ISSF ನ ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ. 78ನೇ ಪ್ರಶ್ನೆ ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ ಫೆಡರೇಷನ್ ಅಂತ ಏನಿದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ ನೋಡಿ. 78ಕ್ಕೆ ಆಪ್ಷನ್ 1. ಇನ್ನು ಹೊಂದಿಸಿ ಬರೆಯಿರಿ ಕೇಳಿದ್ದಾರೆ. 79ನೇ ಪ್ರಶ್ನೆಗೆ ಯಾವುದಾಗುತ್ತಂದರೆ A4 B1 C2 D3 ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ ನೋಡಿ ಇದಕ್ಕೆ. ಇನ್ನು 80ನೇ ಪ್ರಶ್ನೆ, ಈ ಕೆಳಗಿನ ಯಾವ ಸಮಿತಿಯು ಭಾರತದ ಬಡತನವನ್ನು ಅಂದಾಜಿಸುವುದಕ್ಕೆ ಸಂಬಂಧಿಸಿಲ್ಲ ಅಂದರೆ ಇದು ನರಸಿಂಹ ಸಮಿತಿ ಏನಿದೆಯಲ್ಲ, ಇದೊಂದು ಬಿಟ್ಟು ಉಳಿದವೆಲ್ಲ ಅವು ಬಡತನವನ್ನು ಅಂದಾಜಿಸುವುದಕ್ಕೆ ಸಂಬಂಧಪಟ್ಟಿರುವ. ಹಾಗಾಗಿ ಆಪ್ಷನ್ 3 ಸರಿಯಾದ ಉತ್ತರ. ಇನ್ನು 81ನೇ ಪ್ರಶ್ನೆ, 2026 ವಿಶ್ವ ಪರಿಸರ ದಿನದ ಘೋಷವಾಕ್ಯ ಏನು ಅಂತ ಕೇಳಿದ್ದಾರೆ. ಪ್ರಕೃತಿಯಿಂದ ಪ್ರೇರಿತ ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ. ಇದು ಸರಿಯಾದ ಉತ್ತರ, ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. ಇನ್ನು 82ನೇ ಪ್ರಶ್ನೆ, ಪರಿಸರದ ಸಮಸ್ಯೆಗಳಿಗೆ ಅನ್ವಯಿಸಿ CPCBಯ ವಿಸ್ತೃತ ರೂಪವನ್ನು ತಿಳಿಸಿ ಸಂಬಂಧಿಸಿದಂತೆ ಅಂತ ಕೇಳಿದ್ದಾರೆ. CPCB ಅಂದರೆ 82ನೇ ಪ್ರಶ್ನೆಗೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲಿಂಗ್ ಬಾಡಿ ಅಲ್ಲ, ಬೋರ್ಡ್ ಅದು, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ ನೋಡಿ 82ನೇ ಪ್ರಶ್ನೆಗೆ. ಇನ್ನು 83, ಆನೆಕಾಲು ರೋಗವು ಕೆಳಾಂಗಗಳಲ್ಲಿ ಲೋವರ್ ಲಿಮ್ಸ್ ದುಗ್ಧರಸನಾಳಗಳು ಊದಿಕೊಂಡು ಬರುವಂಥ ಕಾಯಿಲೆಯಾಗಿದೆ. ಈ ಕಾಯಿಲೆ ತರುವ ರೋಗಜನಕ ಜೀವಿ ಯಾವ ಜೀವಿಯಿಂದ ಈ ರೋಗ ಬರುತ್ತೆ ಅಂತ ಕೇಳಿದ್ದಾರೆ. 83ನೇ ಪ್ರಶ್ನೆ 83 ಏನಿದೆ ಅದು ಉಚೆರೇರಿಯಾ ಅಂತೇನು ಆಪ್ಷನ್ 1 ಇದೆಯಲ್ಲ, ಇದು ನೋಡಿ, ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 84, ಮೂತ್ರಕೋಶದಲ್ಲಿ ರಕ್ತ ಶೋಧನೆ ಇಲ್ಲಿ ನಡೆಯುತ್ತದೆ. 84 ಫಿಲ್ಟರ್ ಎಲ್ಲಾಗುತ್ತೆ ಅಂದರೆ ಇದು ಏನು ಇಲ್ಲಿದೆ ನೋಡಿ, ಗ್ಲೋಮೆರುಲಸ್ ಅಂತ ಏನು ಆಪ್ಷನ್ 4 ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ 84ನೇ ಪ್ರಶ್ನೆಗೆ. ಇನ್ನು 85, ಕಿಣ್ವದ ಕಾರ್ಯಕ್ಷಮತೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು. 85ನೇ ಪ್ರಶ್ನೆಗೆ ಕಿಣ್ವದ ಮೇಲೆ ಯಾವ್ಯಾವ ಪ್ರಭಾವ ಬೀರ್ತವೆ ಅಂದರೆ ಒಂದು ಉಷ್ಣತೆ, ಹಾಗೆಯೇ ಇನ್ನೊಂದು pH ಅಂತ ಏನು ಬರುತ್ತಲ್ಲ, ಇದು ಸರಿಯಾದ. ಬೆಳಕು ಬರಲ್ಲ, ಏನಿದೆ ATP ಬರಲ್ಲ. ಹಾಗಾಗಿ AB ಮಾತ್ರ ಸರಿ. AB ಎಲ್ಲಿದೆ? ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ಇನ್ನು 86ನೇ ಪ್ರಶ್ನೆ, ಕಾಂಡದ ವಾರ್ಷಿಕ ಉಂಗುರಗಳನ್ನು ಎಣಿಸುವುದರಿಂದ ಒಂದು ಮರದ ವಯಸ್ಸನ್ನು ಅಂದಾಜಿಸಬಹುದು. ಈ ಅಧ್ಯಯನಕ್ಕೆ ಏನಂತ ಕರೀತಾರೆ ಅಂದರೆ ಡೆಂಡ್ರೋಕ್ರೋನಾಲಜಿ ಅಂತ ಏನಿದೆಯಲ್ಲ ಇಲ್ಲಿ, ಡೆಂಡ್ರೋಕ್ರೋನಾಲಜಿ. ಇದು ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ಇನ್ನು 87, ತಪ್ಪಾದ ಹೇಳಿಕೆಯನ್ನು ಗುರುತಿಸಿ. ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ಫಿಲಿಪೈನ್ಸ್ನಲ್ಲಿದೆ. 87ನೇ ಪ್ರಶ್ನೆ ನೋಡಿ, ತಪ್ಪಾದ ಹೇಳಿಕೆ ಯಾವುದಿದೆ? ಅದು 1ನೇ ಆಪ್ಷನ್ ರೈಟ್ ಇದೆ. ಅವರು ತಪ್ಪಾಗಿರೋದು ಕೇಳಿದ್ದಾರೆ. ಇನ್ನು ಸೋನಾಲಿಕಾ ಮತ್ತು ಕಲ್ಯಾಣ್ ಸೋನ್ ಉತ್ತಮ ಇಳುವರಿ ನೀಡಬಲ್ಲ ರೋಗ ನಿರೋಧಕ ಗೋಧಿ ತಳಿ ವಿಧಗಳು ಇವು. ಇದು ಕೂಡ ಸರಿಯಾಗಿದೆ. ಜಾಯ ಮತ್ತು ರತ್ನ ಅರೆ ಕುಬ್ಜ ಗೋಧಿ ತಳಿಗಳು, ಇದು ತಪ್ಪು ನೋಡಿದೆ. ಇದು
ನಾರ್ಮಲ್ ಈ ಬೋರ್ಲಾಗ್ ಅರೆಕುಬ್ಜ ಗೋಧಿ ತಳಿಯನ್ನು ಅಭಿವೃದ್ಧಿಪಡಿಸಿದ ಸರಿ. ಹಾಗಾಗಿ ಅಲ್ಲಿ ತಪ್ಪಾದ ಹೇಳಿಕೆ ಕೇಳಿದರೆ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ಇನ್ನು 88ನೇ ಪ್ರಶ್ನೆ ಹೊಂದಿಸಿ ಬರೀರಿ ಇದೆ ನೋಡಿ. ಜಿಮ್ ಕಾರ್ಬೆಟ್ 88ನೇ ಪ್ರಶ್ನೆ ಜಿಮ್ ಕಾರ್ಬೆಟ್ ಎಲ್ಲಿ ಬರುತ್ತೆ? ಇದು ಯಾವ ಪ್ರಾಣಿ ಇದೆ ಅಂದರೆ ಹುಲಿ. ಹಾಗೆಯೇ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವ ಪ್ರಾಣಿಯನ್ನು ಸಂರಕ್ಷಿಸಲ್ಪಡುತ್ತೆ? 88ನೇ ಪ್ರಶ್ನೆ ನೋಡ್ತಾ ಇದ್ದೀವಿ. B3 ಏಕಶೃಂಗಿ ಘೇಂಡಾಮೃಗ ಕಾಜಿರಂಗ. ಗಿರ್ ಸಿಂಹ, ಏಷ್ಯಾಟಿಕ್ ಸಿಂಹ ಅಂತ ಹೇಳ್ತೀವಲ್ಲ ಅದು. ಕನ್ನ ರಾಷ್ಟ್ರೀಯ ಉದ್ಯಾನವನ ಯಾವುದಾಗುತ್ತೆ? 2 ಜೌಗು ಜಿಂಕೆ ಅಂತ. ಇದು ಸರಿಯಾದ ಉತ್ತರ ಆಗುತ್ತೆ. ಅಂದರೆ 88ನೇ ಪ್ರಶ್ನೆಗೆ ನೋಡಿ ಆಪ್ಷನ್ನು A4 B3 C1 ಹಾಗೆಯೇ D2 ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ಇನ್ನು 89ನೇ ಪ್ರಶ್ನೆ ನೋಡಿ. ಇದು ಕೂಡ ಪಟ್ಟಿಯನ್ನು ಹೊಂದಿಸಿ ಬರೆಯೋದು. ಏನಿದೆ 89ನೇ ಪ್ರಶ್ನೆ? ಶನಿ ಉಪಗ್ರಹಗಳು. ಶನಿ ಉಪಗ್ರಹ ಯಾವುದು? ಶನಿದು ಟೈಟಾನ್. ಎಸ್. ಗುರುಗ್ರಹ ಗ್ಯಾನಿಮೆಡ ಹಾಗೆಯೇ ಗ್ಯಾನಿಮೀಡ್ ಅಂತ. ಮಂಗಳ ಗ್ರಹ C1 ನೋಡಿ. ಫೋಬೋಸ್ ಯುರನಸ್ D4 ಇದೆ ಮಿರಾಂಡಾ ಅಂತ. ಇದು ಆಪ್ಷನ್ ಸರಿಯಾಗುತ್ತೆ. ಅಂದರೆ 89ನೇ ಪ್ರಶ್ನೆಗೆ ಏನಾಗುತ್ತೆ? A2 B3 C1 D4 ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡಿ 90ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಇದೆ. ಸೂರ್ಯನು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸಿದಂತೆ ಕಾಣುತ್ತಾನೆ. 90ನೇ ಪ್ರಶ್ನೆ ಹೇಳಿಕೆ ಇಲ್ಲಿ ಏನಾಗಿದೆ? ಸರಿ ಇದೆ. 1ನೇ ಹೇಳಿಕೆ ಸರಿ ಇದೆ. ಭೂಮಿ ತನ್ನ ಅಕ್ಷದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತದೆ. ಎಸ್ ಸರಿಯಾಗಿದೆ. ಹಾಗಾಗಿ ಹೇಳಿಕೆ 1 ಸರಿ, 2 ಸರಿ ಹಾಗೂ ಹೇಳಿಕೆ 2 ಮತ್ತು 1ರ ವಿವರಣೆ ಸರಿಯಾಗಿದೆ. ಎಸ್ ಆಪ್ಷನ್ 3 ಸರಿಯಾದ ಉತ್ತರ. ಇನ್ನು 91 ರೋಹಿಣಿಯು ಏನಿದು ಅಂತ ಕೇಳಿದ್ದಾರೆ. DRDO ಅಭಿವೃದ್ಧಿಪಡಿಸಿದ 3D ಮಾಧ್ಯಮ ವ್ಯಾಪ್ತಿಯ ವಿಚಕ್ಷಣ ರಾಡಾರ್ ವ್ಯವಸ್ಥೆ ಅಂತ ಏನಿದೆಯಲ್ಲ ಆಪ್ಷನ್ 2 ಸರಿಯಾದ ಉತ್ತರ 91ನೇ ಪ್ರಶ್ನೆಗೆ. ಇನ್ನು ಅಡಿಗೆ ಅನಿಲ LPG ಸೋರುವಿಕೆ ಪತ್ತೆ ಹಚ್ಚಲು ಅಡಿಗೆ ಅನಿಲ ಸಿಲಿಂಡರ್ಗಳಲ್ಲಿ ಬಳಸುವ ವಾಸನೆಯುಕ್ತ ಅನಿಲ ಯಾವುದು? 92ನೇ ಪ್ರಶ್ನೆಗೆ ಇಲ್ಲಿದೆ ನೋಡಿ. ಎಥಿಯೋಲ್ ಅಂತ ಏನಿದೆಯಲ್ಲ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ಎಸ್. 93ನೇ ಪ್ರಶ್ನೆ ನೋಡಿ. ತಂಪು ಪಾನೀಯ ಕಾರ್ಖಾನೆಯಲ್ಲಿ ಕೆಲಸಗಾರರು ತಂಪು ಪಾನೀಯ ಬಾಟ್ಲಿಗಳ ಅನಿಲವನ್ನು ತುಂಬಿಸ್ತಾರೆ. ಈ ಕೆಳಗಿನ ಯಾವುದು ಅದು ಸೂಕ್ತ ಅನಿಲ ಅಂತ ಕೇಳಿದ್ದಾರೆ. ಆಪ್ಷನ್ 93ನೇ ಪ್ರಶ್ನೆಗೆ ಯಾವುದು ಅಂದರೆ CO2 ಇದು ಅಂದರೆ D ಮಾತ್ರ ಸರಿಯಾಗುತ್ತೆ ಅಂತ. ಇನ್ನು 94ನೇ ಪ್ರಶ್ನೆ. ಈ ಕೆಳಗಿನವುಗಳ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಕೆಳಗೆ ನೀಡಲಾದ ಆಯ್ಕೆಗಳಿಂದ ಸರಿಯಾದ ಕ್ರಮವನ್ನು ಆರಿಸಿ ಅಂತ ಇದೆ. 94ನೇ ಪ್ರಶ್ನೆ ನೋಡಿ. ಹೇಳಿಕೆ 1ನೇದು ಜಠರ ರಸವು ಗ್ಯಾಸ್ಟ್ರಿಕ್ ಜ್ಯೂಸ್ H2SO4 ಇದು ಹೊಂದಿರುತ್ತೆ ಅಂತ ಹೇಳ್ತಾರಲ್ಲ, ಇದು ರಾಂಗ್. ಇದು ಆಮ್ಲೀಯತೆಯನ್ನು ಕಡಿಮೆ ಮಾಡಲು ಬೇಕಿಂಗ್ ಸೋಡಾವನ್ನು ಬಳಸಲಾಗುತ್ತದೆ. ಎಸ್ 2ನೇದು ಸರಿ ಇದೆ. ಅಂದರೆ ಹೇಳಿಕೆ 1 ತಪ್ಪು, ಹೇಳಿಕೆ 2 ಸರಿ. ಆಪ್ಷನ್ 4 ಸರಿಯಾಗುತ್ತೆ ನೋಡಿ. ಆಪ್ಷನ್ 4 ಇದಕ್ಕೆ 94ನೇದಕ್ಕೆ. ಎಸ್. 95 ಹೊಂದಿಸಿ ಬರೀರಿ ಇದೆ ನೋಡಿ. ಟೊಮ್ಯಾಟೋದಲ್ಲಿ ಯಾವ ಆಮ್ಲ ಇರುತ್ತೆ? ಲಿಂಬೆದಲ್ಲಿ ಈ ರೀತಿಯಾಗಿ ಕೇಳಿದ್ದಾರೆ. 95ನೇ ಪ್ರಶ್ನೆಗೆ ಟೊಮ್ಯಾಟೋದಲ್ಲಿ ಯಾವುದು ಇಲ್ಲಿದೆ ನೋಡಿ. ಅಸ್ಕಾಲಿಕ್ ಆಮ್ಲ ಇರುತ್ತೆ. ನಿಂಬೆಹಣ್ಣಿನಲ್ಲಿ ಏನಿದೆ? ಸಿಟ್ರಿಕ್ ಆಮ್ಲ ಇರುತ್ತೆ. ಹಾಗೆಯೇ ಹುಣಸೆ ಹಣ್ಣಿನಲ್ಲಿ ಟರ್ಟಾರಿಕ್ ಆಮ್ಲ ಇರುತ್ತೆ. ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಇರುತ್ತೆ. ಅಂದರೆ ಇದು ಆಪ್ಷನ್ ಯಾವುದಕ್ಕೆ ಹೊಂದಿಕೆ ಆಗುತ್ತೆ ಅಂದರೆ A2 B4 C1 D3 ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ 95ನೇದಕ್ಕೆ. ಎಸ್. ಅಲ್ಯೂಮಿನಿಯಂ ಲೋಹದ ತುಕ್ಕು ಹಿಡಿಯುವಿಕೆಯನ್ನು ಹೀಗೆ ತಡೆಗಟ್ಟಬಹುದು. 96ನೇ ಪ್ರಶ್ನೆ ಏನಿದು? ಇಲ್ಲಿದೆ ನೋಡಿ. ಆನೋಡೀಕರಣ ಅಂತೇನು ಆಪ್ಷನ್ ಇದೆ ಅಲ್ಲ, ಆಪ್ಷನ್ 2 ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 97 ಈಗಿನ ದಿನಗಳಲ್ಲಿ ಅನೇಕ ದೇಶಗಳು ಕುಡಿಯುವ ನೀರಿನ ಅವಶ್ಯಕತೆಯನ್ನು ಪೂರೈಸಲು ನಿರ್ಲವೀಕರಣ ಸ್ಥಾವರಗಳನ್ನು ಉಪಯೋಗಿಸುತ್ತವೆ. ಈ ವಿದ್ಯಮಾನದಲ್ಲಿ ಅಡಗಿರುವ ಪ್ರಕ್ರಿಯೆ ಯಾವುದು ಅಂತ ಕೇಳಿದ್ದಾರೆ. 97ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿದೆ ನೋಡಿ. ವಿಲೋಮ ಪರಾಸರಣ ಇದು ಸರಿಯಾದ ಉತ್ತರ ಆಗುತ್ತೆ. 98 ಕಾರಿನ ಎಂಜಿನನ್ನು ತಂಪು ಮಾಡಲು ಉಪಯೋಗಿಸುವ ಘನೀಕರಣ ರೋಧಕ ಯಾವುದು ಅಂತ ಕೇಳಿದ್ದಾರೆ. 98ನೇ ಪ್ರಶ್ನೆಗೆ ಇದೆ ನೋಡಿ. ಆಪ್ಷನ್ 4 ಎಥಿಲೀನ್ ಗ್ಲೈಕೋಲ್ ಅಂತೇನಿದೆಯಲ್ಲ ಇದು ಆಪ್ಷನ್ 4 ಸರಿಯಾಗುತ್ತೆ. ಇನ್ನು 99ನೇ ಪ್ರಶ್ನೆ
ಪಟ್ಟಿ ಒಂದಕ್ಕೆ ಪಟ್ಟಿ ಎರಡನ್ನು ಸರಿಯಾಗಿ ಹೊಂದಿಸಿ ಬರೀರಿ ಅಂತ ಕೇಳಿದರೆ 99ನೇ ಪ್ರಶ್ನೆಗೆ ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಏಜೆನ್ಸಿ ಎಲ್ಲಿದೆ ಅಂತ ಒಂದನೇದಕ್ಕೆ ಇದು ಹೈದರಾಬಾದಲ್ಲಿದೆ. ಹಾಗೆಯೇ ಇಸ್ರೋ ಕೇಂದ್ರ ಕಚೇರಿ ಎಲ್ಲಿದೆ? ಬೆಂಗಳೂರು. ಎಸ್. ಹಾಗೆಯೇ ಇನ್ಸ್ಯಾಟ್ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಎಲ್ಲಿದೆ ಅಂದರೆ ಇನ್ಸ್ಯಾಟ್ದು ಹಾಸನದಲ್ಲಿದೆ. ಹಾಗೆಯೇ ಸೌರ ವೀಕ್ಷಣಾಲಯ ಎಲ್ಲಿದೆ ಅಂದರೆ ಉದಯಪುರದಲ್ಲಿದೆ ಅಂತ. ಆಪ್ಷನ್ ನೋಡಿ ಯಾವುದು ಹೊಂದಿಕೆ ಆಗುತ್ತೆ 99ನೇ ಪ್ರಶ್ನೆಗೆ ಅಂದರೆ A2, B3, C1, D4 ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. ಇನ್ನು ಕೊನೆಯ ಪ್ರಶ್ನೆ ನೋಡಿ, ಕರ್ನಾಟಕದಲ್ಲಿನ ಈ ಕೆಳಕಂಡ ನದಿಗಳನ್ನು ಪರಿಗಣಿಸಿ. ಎಸ್, ಇವುಗಳಲ್ಲಿ ಹೆಚ್ಚು ಉದ್ದದಿಂದ ಕಡಿಮೆ ಉದ್ದದ ನದಿಗಳಿಗೆ ಸರಿಯಾದ ಕ್ರಮವನ್ನು ಮಾಡಿ ಅಂತಿದ್ದಾರೆ. ಭೀಮಾ ಇದೆ, ತುಂಗಭದ್ರಾ ಇದೆ, ಮಲಪ್ರಭಾ, ಘಟಪ್ರಭಾ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಏನು ಹೆಚ್ಚು ಉದ್ದದಿಂದ ಅಂದರೆ ದೊಡ್ಡದು ಯಾವುದು ಫಸ್ಟು ಅಂತ ತಗೊಂಡು ನೋಡಿದರೆ ನಾವು ಮೊದಲನೇದು ಬಿ ಬರುತ್ತೆ ನೋಡಿ, ಆಪ್ಷನ್ ತುಂಗಭದ್ರಾ ನದಿ. ಸಿ ಮಲಪ್ರಭಾ. ನೆಕ್ಸ್ಟ್ ಒನ್ ಏನಿದೆ, ಎ ಭೀಮಾ ನದಿ ಇದೆ, ಹಾಗೆ ಘಟಪ್ರಭಾ ನದಿ ಇದೆ. ಅಂದರೆ ಏನಿದೆ BCAD ಎಲ್ಲಿದೆ? ಎಸ್, ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. ಆತ್ಮೀಯ ಸ್ಪರ್ಧಾ ಮಿತ್ರ, ನೀವೆಲ್ಲ ಈಗ HK ಮತ್ತು ನಾನ್ HK ಸಿವಿಲ್ ಕಾನ್ಸ್ಟೇಬಲ್ ಪರೀಕ್ಷೆನ ಬರೆದಿದ್ದೀರಿ. ಯಾರೆಲ್ಲ ಪರೀಕ್ಷೆನ ಬರೆದಿದ್ದೀರೋ ನಾನ್ HKಯ ಪ್ರಶ್ನೆ ಪತ್ರಿಕೆ ಕೀ ಆನ್ಸರ್ಗಳನ್ನು ಕೂಡ ಇದೇ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಅದನ್ನು ಕೂಡ ದಯವಿಟ್ಟು ಯಾರೆಲ್ಲ ಎಕ್ಸಾಮ್ ಬರೆದಿದ್ದಾರೋ ಅವ್ರಿಗೆಲ್ಲ ಶೇರ್ ಮಾಡಿ. ಹಾಗೆಯೇ ಇದು HKಗೆ ಸಂಬಂಧಪಟ್ಟಿರ್ತಕ್ಕಂಥ ತಾತ್ಕಾಲಿಕ ಕೀ ಉತ್ತರಗಳಾಗುತ್ತೆ. ಹಾಗೆಯೇ ಮುಂದಿನ ಇನ್ನು ಮುಂಬರುವಂಥ ಪರೀಕ್ಷೆಗಳ ತಾತ್ಕಾಲಿಕ ಕೀ ಉತ್ತರಗಳನ್ನು ಹಾಗೂ ಅಗತ್ಯ ಮಾಹಿತಿಗಳನ್ನು ನಿಮಗೆ ಬಂದು ತಲುಪಲಿಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.